ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಆದಮೇಲೆ ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಗುರುವಾರ ಆಗಿರುತ್ತೆ. ಸೊ ಗುರುವಾರದ ಬೆಳಿಗ್ಗೆ ದಿನ ಹೀಗಿರುತ್ತೆ. ಬೆಳಿಗ್ಗೆ ಎದ್ಬಿಟ್ಟು 7 ಗಂಟೆ ಸುಮಾರು ಇಲ್ಲಿ ನಾನು ರಂಗೋಲಿ ಹಾಕೋದಕ್ಕೆ ಮತ್ತು ಬಾಗಿಲು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳೋಕ್ಕಿಂತ ಮುಂಚೆನೇ ಮನೆಯಲ್ಲಿ ಅರ್ಧ ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಏನಂದರೆ ನಮ್ಮ ಆಂಟಿ ಫಸ್ಟು ಅಂದರೆ ನನಗಿಂತ ಮುಂಚೆನೇ ಎದ್ಬಿಟ್ಟು ಕಸ ಎಲ್ಲ ಗುಡಿಸಿ, ಅಂದರೆ ಮನೇಲಿ ಅರ್ಧ ಕೆಲಸ ಆಗಿರುತ್ತೆ. ಸೊ ಅದನ್ನು ನಾನು ಹೇಳೋದೇ ಲೇಟು 7:30 ಆ ಥರ ಆಗುತ್ತೆ ಒಂದೊಂದು ದಿವಸ. ಸೊ ನಾನು 7 ಗಂಟೆಗೆ ಎದ್ದು ಬಾಗಿಲಿಗೆ ಎಲ್ಲ ನೀರು ಹಾಕಿ ಬಾಗಿಲು ಪೂಜೆ ಮಾಡಿ ಆಮೇಲೆ ನಾನು ಜಸ್ಟ್ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿಬಿಟ್ಟು ಎದ್ಬಿಟ್ಟು ಬಂದುಬಿಟ್ಟೆ. ಅಷ್ಟರಲ್ಲಿ ಅಪ್ಪು ಕೂಡ ಎದ್ಬಿಟ್ಟು ಬಂದುಬಿಟ್ಟು ವಿಂಡೋದಲ್ಲಿ ಅಲ್ಲಿ ಬರ್ಡ್ಸ್ ಬರುತ್ತೆ. ಸೊ ಆ ಬರ್ಡ್ಸ್ನ ನೋಡಿಕೊಂಡು ಚೆನ್ನಾಗಿ ಆಟ ಆಡೋಕ್ಕೆ ನಿಂತ್ಕೊಂಡಿದ್ದ ಅಪ್ಪು ಕೂಡ. ಏನಂದರೆ ಅಪ್ಪುಗೆ ಬರ್ಡ್ಸು, ಡಾಗ್ಸು ಆ ಥರ ಔಟ್ಸೈಡ್ ಆ್ಯಕ್ಟಿವಿಟಿ ಅಂದರೆ ತುಂಬ ಇಷ್ಟ. ಆ ಕಡೆ ಏನಾದರೂ ನೋಡಲಿ ಆ ಬರ್ಡ್ಸ್ ಅಂತ ಕೂಗ್ತಾ ಇರ್ತಾನೆ. ಹಾಗೆ ಏನಾದರೂ ಡಾಗ್ ಕಂಡ್ರೆ ಡಾಗಿ ಅಂದರೆ ಅಷ್ಟು ಕ್ಲಿಯರಾಗಿ ಪ್ರೊನೌನ್ಸಿಯೇಷನ್ ಇನ್ನೂ ಮಾಡೋಕ್ಕೆ ಬರಲ್ಲ, ಬಟ್ ಡಾಗ್ ಬೌ ಅಂತ ತೋರಿಸ್ತಾನೆ. ಕ್ಯಾಟ್ ಏನಾದರೂ ಕಂಡ್ರೆ ಕ್ಯಾ ಅಂತ ಅಂತಿರ್ತಾನೆ. ಮನೇಲಿ ಕೂಡ ಅಷ್ಟೇ, ಎದ್ದ ತಕ್ಷಣ ಎಲ್ಲ ಬ್ಯಾಟು ಬಾಲು ತೊಗೊಂಡು ಫುಲ್ಲು ಆ್ಯಕ್ಟಿವ್ ಆಗಿರ್ತಾನೆ. ನೆಕ್ಸ್ಟ್ ನಾನು ಕಿಚನ್ ಬಂದುಬಿಟ್ಟೆ, ಅಂದರೆ ಅಪ್ಪ ಆಟ ಆಡ್ತಾ ಇದ್ದ. ಸೊ ನಾನು ಕಿಚನ್ ಬಂದುಬಿಟ್ಟು ಟೀನ ಬಿಸಿ ಮಾಡಲಿಟ್ಟಿದ್ದೀನಿ. ಏನಂದರೆ ಮೊದಲೇ ಆಂಟಿ ಟೀನ ಮಾಡಿಟ್ಟಿರ್ತಾರೆ. ಸೊ ನಾನು ಅದನ್ನ ಬಿಸಿ ಮಾಡಿಕೊಂಡು ಕಪ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಕಪ್ಗೆ ಹಾಕ್ಕೊಂಡು ನಾನು ಟೀನ ಕುಡಿತಾ ಇದ್ದೀನಿ. ಸೊ ಟೀ ಕುಡ್ದಾದ್ಮೇಲೆ ಏನು ಮಾಡಿದ್ದಾರೆ ಅಡುಗೆ ಅಂತ ನೋಡ್ತಾ ಇದ್ದೀನಿ. ಬೇಳೆ ಸಾರನ್ನ ಮೊದಲೇ ಮಾಡಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಆ ಬೇಳೆ ಸಾರಿಗೆ ರೈಸ್ ಮಾಡೋದೋ, ಚಪಾತಿ ಮಾಡೋದೋ, ಮುದ್ದೆ ಮಾಡೋದೋ ಅನ್ನೋ ಡಿಸ್ಕಷನ್ನ ಮಾಡಿಕೊಂಡು ಅದಾದಮೇಲೆ ನಾನು ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ. ನಾವು ಮುದ್ದೆನ ರೈಸ್ ಹಾಕಿ ಮಾಡೋದ್ರಿಂದ ಸೊ ನಾನು ಕುಕ್ಕರಲ್ಲೇ ಮುದ್ದೆನ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಆ ಥರ ಟ್ರೈ ಮಾಡೋ ಥರ ಇದ್ದರೆ ನೀವು ಕೂಡ ಕುಕ್ಕರಲ್ಲಿ ಟ್ರೈ ಮಾಡಿ, ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಏನಂದರೆ 2 ಗ್ಲಾಸ್ ರೈಸ್ ಇಟ್ಟರೆ ಅದಕ್ಕೆ 5 ಗ್ಲಾಸ್ ನೀರು ಇರಬೇಕು. ಆ ಥರ ಒಂದು ರೇಷೋನಲ್ಲಿ ನಾವು ನೀರಿಟ್ಕೊಂಡು 2 ವಿಸಿಲ್, ಜಸ್ಟ್ ಕುಕ್ಕರಲ್ಲಿ 2 ವಿಸಿಲ್ ಹಾಕಿಸ್ಕೊಂಡು ಅದಾದಮೇಲೆ ಹಿಟ್ಟಾಗ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಈಗಾಗಲೇ 2 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, 2 ವಿಸಿಲ್ ಕೂಗಿಸ್ಕೊಂಡು ಅದಾದಮೇಲೆ ನಾನು ಇಲ್ಲಿ ಹಿಟ್ಟನ್ನ ನನ್ನ ಕೈಯಿಂದ ಒಂದು ಅಂದಾಜಿನ ಅಳತೆ ಮೇಲೆ ನಾನು ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಿಟ್ಟನ್ನ ಹಾಕ್ಕೊಂಡು ಅಂದರೆ ನಿಮ್ಗೇನಾದರೂ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀರಾ ಮುದ್ದೆ, ನಿಮ್ಗೇನಾದರೂ ಅಳತೆಗೆ ಗೊತ್ತಾಗಲ್ಲ ಅಂದರೆ ಟೀ ಕಪ್ ಬರುತ್ತಲ್ವ ಮನೇಲಿ, ಸ್ಟೀಲ್ದು ಟೀ ಕಪ್ಪು. ಸೊ ಅದಕ್ಕೆ 2 ಗ್ಲಾಸ್ ಏನಾದರೂ ನೀವು ರೈಸ್ನ ಇಟ್ಟಿದ್ರೆ ಅದರಿಂದ ನೀವು 2 ಗ್ಲಾಸ್ ಅಥವಾ 3 ಗ್ಲಾಸ್ ಅಥವಾ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಅಪ್ಪು ನಾನು ಹಿಂದೆ ಬಂದು ನಿಂತ್ಕೊಂಡು ಬ್ರಷ್ ಎತ್ಕೊಂಡು ಬಂದಿರ್ತಾನೆ. ಅವ್ರ ಪಪ್ಪದು ಬ್ರಷ್ ಎತ್ಕೊಂಡು ಬಂದು, ಅವನದು ಬ್ರಷ್ ಇದೆ ಅಪ್ಪುದು, ಬಟ್ ಅದನ್ನ ಯೂಸ್ ಮಾಡಲ್ಲ. ಅವ್ರ ಪಪ್ಪ ಬ್ರಷು ಅಥವಾ ನನ್ನ ಬ್ರಷ್ ಯಾವುದೋ ಒಂದು ಎತ್ಕೊಂಡ್ಬಂದು ಅದಕ್ಕೆ ಈ ಥರ ಹೀಗೆ ಬಾಯಿಗೆ ಹಾಕ್ಕೊಂಡು ಅದು ಶಾರ್ಟ್ಸಲ್ಲೆಲ್ಲ ನೋಡಿದ್ದಾನೆ ಅವನು, ಅಬೆ ಬಂದಿರ್ತು ಬ್ರಷ್ ಕರೋಗಿ ಅಂತ, ಅದನ್ನ ಹಾಕ್ಕೊಂಡು ಹೀಗೆ ಬ್ರಷ್ ಮಾಡ್ತಾ ನಿಂತ್ಕೊಂಡಿರ್ತಾನೆ. ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕೂತ್ಬಿಟ್ಟು ಮಾಡ್ಕೊತಾರೆ, ನಾನು ಹಂಗೆ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಅಂದರೆ ಈ ಥರ ಉಲ್ಟಾ ಮುಚ್ಚಿಬಿಟ್ಟು ಇಟ್ಬಿಡಬೇಕು ಗ್ಯಾಸ್ ಮೇಲೆ. ಮತ್ತೆ ಒಂದು 5 ನಿಮಿಷ ಇಟ್ಬಿಟ್ರೆ ಪರ್ಫೆಕ್ಟಾಗಿ ಮುದ್ದೆ ಅಳತೆಗೆ ಬಂದುಬಿಡುತ್ತೆ. ಕೈಗೆ ಹಿಟ್ಟು ಕೂಡ ಹತ್ತೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಏನಾದರೂ ಒಂದ್ಸರಿ ಟ್ರೈ ಮಾಡೋಂಗಿದ್ರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅಂತ ಹೇಳ್ಬೋದು. ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅಂದರೆ ಕುದ್ದಿರೋ ರೈಸ್ಗೆ ಚೆನ್ನಾಗಿ ನಾನು ಹಿಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾನು ಅಂದರೆ ಕುಕ್ಕರ್ ಏನು ಮೇಲೆ ಇದು ಮುಚ್ಚಳಿಕೆ ಇರುತ್ತಲ್ವ ಅದನ್ನ ಉಲ್ಟಾ ಮುಚ್ಚಿಬಿಟ್ಟು ಈ ಥರ ಇಟ್ಬಿಡಬೇಕು. ಈ ಥರ ಇಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಹಾಗೆ 5 ನಿಮಿಷ ಬಿಟ್ಬಿಟ್ರೆ ಅದು ಮಿಕ್ಸ್ ಆಗಿಬಿಟ್ಟು ಮುದ್ದೆ ಮಾಡೋ ಒಂದು ರೇಂಜ್ಗೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ಮುದ್ದೆನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ, ಹೊಸದಾಗಿದ್ದರೆ ಈ ಥರ ಟ್ರೈ ಮಾಡಿ. ನಾನು ಕೂಡ ಇದೇ ಥರವಾಗಿ ಮುದ್ದೆನ ಮಾಡೋದು. ಇಲ್ಲಾಂದರೆ ನಾನು ಬೇರೆ ಥರ ಟ್ರೈ ಮಾಡಿ ನೋಡಿದ್ದೀನಿ, ಬಟ್ ನನಗೆ ಅದು ಪರ್ಫೆಕ್ಟಾಗಿ ಬರೋದು ಇಲ್ಲ, ಹಾಗೆ ನಾನು ಮಾಡೋದಿಲ್ಲ, ಎಲ್ಲ ಎಡವಟ್ಟು ಮಾಡ್ಕೊಂಡು ಬಿಡ್ತೀನಿ. ಬಟ್ ಈ ಥರ ಟ್ರೈ ಮಾಡಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವೇನಾದರೂ ಮಾಡ್ಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೋಡೋಣ ಬಂದರೂ ಬರ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಫುಲ್ ಮಿಕ್ಸ್ ಆದಮೇಲೆ ಈ ಥರ ನಾನು ಸ್ವಲ್ಪ ತೊಗೊಂಡು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಸ್ವಲ್ಪ ತೊಗೊಂಡು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ರೌಂಡಾಗಿ ಮುದ್ದೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೋಬೇಕು, ಕೈಗೆ ಅಂಟೋದು ಕೂಡ ಇಲ್ಲ. ಹಿಟ್ಟು ತುಂಬ ಪರ್ಫೆಕ್ಟಾಗಿ ಒಂದು ಇದರಲ್ಲಿ ಇದ್ದಿರುತ್ತೆ ಅಂತ, ಒಂದು ಅಳತೆಯಲ್ಲಿ ಇದ್ದಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುದ್ದೆ ತುಂಬ ಚೆನ್ನಾಗಿ ಬಂದಿದೆ.
ಈ ಥರ ನಾನು ಕೂಡ ಮುದ್ದೆನ ರೆಡಿ ಮಾಡಿಕೊಂಡೆ. ಸೊ ಇನ್ನು ಮಧ್ಯಾಹ್ನಕ್ಕೆ ಆ ರೈಸ್ ಕೂಡ ಇಟ್ಬಿಟ್ಟಿದ್ದೀನಿ ಕುಕ್ಕರ್ ಮೇಲೆ. ಅದಾದಮೇಲೆ ನಾನು ಮನೆ ಅಂದರೆ ಅಡುಗೆ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಸ್ವಲ್ಪ ಅಪ್ಪು ಜೊತೆಗೆ ಆಡಿಕೊಂಡು ಸ್ವಲ್ಪ ಅಪ್ಪುಗೆ ಸ್ನಾನ ಮಾಡಿಸಿ ಅಂದರೆ ನಾನು ಸ್ನಾನ ಮಾಡಿ ಎಲ್ಲ ಆದಮೇಲೆ ನಾನು ಮತ್ತೆ ಬಂದುಬಿಟ್ಟು ಇಲ್ಲಿ ಗ್ಯಾಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು ಅಥವಾ ಬೇರೆ ಏನಾದರೂ ಕೆಲಸ ಇರಲಿ ನೋಡ್ಕೊತೀನಿ. ಏನಂದರೆ ಕಿಚನ್ನ ಮೊದಲು ನೀಟಾಗಿ ಇಟ್ಬಿಡ್ತೀನಿ. ಯಾಕಂದರೆ ಮತ್ತೇನಾದರೂ ಮಾಡಬೇಕಂದ್ರೆ ಕಿಚನ್ ಎಲ್ಲ ಮೆಸ್ಸಿಯಾಗಿ ತುಂಬ ಗಲೀಜಾಗಿದ್ದರೆ ಮಾಡೋಕ್ಕಾಗಲ್ಲ. ಸೊ ನಾನು ಕಿಚನ್ ಕೂಡ ಈಗಲೇ ಕ್ಲೀನ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇಟ್ಬಿಟ್ಟು ನಾನು ಮತ್ತೆ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಅಂದರೆ ಅಪ್ಪು ಇರ್ತಾನೆ, ಸೊ ಮನೆಯಲ್ಲಿ ಕೆಲಸಗಳು ಜಾಸ್ತಿ ಇರುತ್ತೆ. ಬಟ್ಟೆ ತೊಳೆಯೋದು ಬೇರೆ ಏನೇನೋ ಕೆಲಸ ಇರುತ್ತಲ್ವ. ಸೊ ಮನೇಲೇ ಇರ್ತೀನಿ. ಅಂದರೆ ಪೂಜೆನ ಆವಾಗಲೇ ಬೆಳಿಗ್ಗೆನೇ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಇವತ್ತು ಸ್ನಾನ ಆಗಿದ ತಕ್ಷಣ ಪೂಜೆನ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಈಗ ನಾನು ಕಿಚನ್ನ ಕ್ಲೀನ್ ಮಾಡಿಬಿಟ್ರೆ ನಾನು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಅವನ ಜೊತೆಗೆ ಆಟ ಆಡಿಕೊಂಡು ಟಿ ವಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಫ್ರೀಯಾಗಿ ಇರ್ಬೋದು ಅಂತ ಅಷ್ಟೇ. ಸೊ ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಕೂಡ ಸ್ವಲ್ಪ ಮನ್ಕೊಳ್ಳೋದು ಇಲ್ಲ ಪುನಃ ಊಟ ಮಾಡಿಸೋದು ಏನೋ ಒಂದಿರುತ್ತೆ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ಮೇ ಬಿ ಒಂದು 4 ಗಂಟೆ ಹಂಗೆ ಸುಮಾರಿಗೆ ನಾವು ಹೋಗಿದ್ದು. ಮನೆಗೆ ಬರೋ ಟೈಮ್ಗೆ ಒಂದು 5:30 ಆಗಿರುತ್ತೆ. ಆ ಟೈಮ್ಗೆಲ್ಲ ತುಂಬ ಮಳೆ ಬಂದಿತ್ತು. ಬ್ಯಾಂಗ್ಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಮತ್ತು ಯಾವಾಗ ಬಿಸಿಲಿರುತ್ತೆ ಅಂತಲೇ ಗೊತ್ತಿಲ್ಲ. ಮನೆಗೆ ಬರುವಾಗ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದು. ಸೊ ಎಷ್ಟೊಂದು ಮಳೆ ಬಂದಿದೆ ಸಡನ್ನಾಗಿ ಅಂತ. ಅದಾದಮೇಲೆ ಸಂಜೆ ಮನೆಗೆ ಬಂದಮೇಲೆ ದೀಪ ಹಚ್ಬಿಟ್ಟು ಬೆಳಿಗ್ಗೆ ನಾನು ಪೂಜೆ ಮಾಡಿರುವಾಗ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ. ಸೊ ಇದು ದೀಪ ಹಚ್ಚಿರುವಂತಹ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ, ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.